ರಾಯಚೂರು ಅಂದರೆ ಜನರಿಗೆಲ್ಲ ಒಂದು ಏನು ಅಂದರೆ ರಾಯಚೂರು ಅಂದ್ಕೊಳ್ಳಿ ತುಂಬ ಬಿಸಿಲು, ಇಲ್ಲಿ ಜನ ತುಂಬ ಒರಟು, ಆ ಥರ ಏನೂ ಇಲ್ಲ. ರಾಯಚೂರು ತುಂಬ ಐತಿಹಾಸಿಕ ಇರುವಂಥ ಸ್ಥಳ. ಲಕ್ಷ್ಮಮ್ಮ ದೇವಸ್ಥಾನ 1959ರಲ್ಲಿ ಸ್ಥಾಪನೆ ಆಗಿರುವಂಥ ದೇವಸ್ಥಾನ. ಆಗಿನ ಕಾಲದಲ್ಲಿ ಆ ಟ್ರಸ್ಟಿ ಏನು ಆ ದೇವಸ್ಥಾನ ಕಟ್ಟಬೇಕು ಅಂತ ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಹೊಂದ್ಕೊಂಡಿದ್ರು. ಅಲ್ಲಿ ಕೂಡ ಒಂದು 4-5 ಜನ ಫ್ರೀಡಮ್ ಫೈಟರ್ಸ್ ಕೂಡ ಇದ್ರು. ಗಾಂಧಿ, ಸುಭಾಷ್ ಚಂದ್ರ ಬೋಸು, ನೆಹರು ಇವರೇ ಅವರಿಗೆ ಒಂಥರ ದೇವರ ಸಮಾನರಾಗಿರೋದ್ರಿಂದ ದೇವಸ್ಥಾನದಲ್ಲಿ ಅವರೆಲ್ಲ ಚಿತ್ರಗಳು ಕೂಡ ದೇವರ ಸಮಾನವಾಗಿ ಬಿಡಿಸಿರೋದು ತುಂಬಾ ವಿಶೇಷವಾಗಿ ಕಾಣಬರ್ತದೆ. ರಾಯಚೂರು ಜನರಿಗೂ ಕೂಡ ಗೊತ್ತಿಲ್ಲ ಇದು ಇಂಥ ಒಂದು ದೇವಸ್ಥಾನನ ಇಲ್ಲಿ ಇದೆಯಾ. ಯಾಕಂದ್ರೆ ದೇವಸ್ಥಾನ ಅಂತ ನೋಡ್ಬಿಟ್ರೆ ನಾವು ಪುರಾಣಿಕವಾಗಿರುವಂಥ ದೇವರುಗಳನ್ನೇ ನೋಡ್ತೀವಿ. ಯಾರು ರಾಮ, ಕೃಷ್ಣ ಮತ್ತೆ ಬೇರೆ ಬೇರೆ ದೇವರುಗಳನ್ನೇ ನೋಡ್ತೀವಿ. ಆದರೆ ಈ ದೇವಸ್ಥಾನದಲ್ಲಿ ಕಂಬಕ್ಕೂ ಈ ಒಂದು ಕಡೆ ದೇವರಿದ್ರೆ, ಒಂದು ಕಡೆ ರಾಮ ಇದ್ರೆ, ಇನ್ನೊಂದು ಕಡೆ ಸುಭಾಷ್ ಚಂದ್ರ ಬೋಸು, ಒಂದು ಕಡೆ ಗಾಂಧಿ ಇದ್ರೆ, ಇನ್ನೊಂದು ಕಡೆ ಆಂಜನೇಯ, ಇನ್ನೊಂದು ಕಡೆ ನಮ್ಮ ದೇಶದ ಲಾಂಛನ ಇದ್ರೆ, ಇನ್ನೊಂದು ಕಡೆ ಸಾಯಿಬಾಬಾ. ಈ ದೇವಸ್ಥಾನ ನಮಗೆ ನಿಜವಾಗ್ಲೂ ನಮ್ಮ ದೇಶದಲ್ಲಿ ಈ ಥರ ದೇವಸ್ಥಾನಗಳು ಇದೆಯಾ ಅನ್ನೋದಕ್ಕೆ ಇದೊಂದು ವಿಶೇಷ ದೇವಸ್ಥಾನ. ಇದು ತುಂಬ ಆಕರ್ಷಣೀಯವಾಗಿರುವಂಥ ದೇವಸ್ಥಾನ. ದೇವಸ್ಥಾನ ಚಿಕ್ಕದಿದ್ರೂ ಕೂಡ ಇದರ ಇತಿಹಾಸ ತುಂಬ ದೊಡ್ಡದು ಅಂತೇಳಿ ನಾನು ತುಂಬ ಸಂತೋಷದಿಂದ ಹೇಳ್ತೀನಿ. ಈ ದೇವಸ್ಥಾನ ಏನಪ್ಪ ಅಂದ್ರೆ 1959ನಲ್ಲಿ ಏನಪ್ಪ ಅಂದ್ರೆ ಮುನ್ನೂರು ಕಾಪ ಸಮಾಜದವರು ಜೀರ್ಣೋದ್ಧಾರ 1951ರಲ್ಲಿ ಏನಪ್ಪ ಇತ್ತದು, ಅದನ್ನು ಜೀರ್ಣೋದ್ಧಾರ ಮಾಡಿ ಒಳ್ಳೆ ದೇವಸ್ಥಾನ ಕಟ್ಟಿದ್ದಾರೆ. ಇವರು ಬೇಸಿಕಲಿ ಮುನ್ನೂರು ಕಾಪ ಸಮಾಜದವರು ಕೃಷಿಕರು. ಕಸಬೇನಪ್ಪ ಅಂದ್ರೆ ವ್ಯವಸಾಯ. ಆ ವ್ಯವಸಾಯ ಮಾಡ್ಕೊತೇನೆ ಏನಪ್ಪ ಅಂದ್ರೆ ಈ ದೇವಸ್ಥಾನವನ್ನು ಸ್ವಂತ ಕಷ್ಟಪಟ್ಟು ಯಾವುದೇ ಯಂತ್ರಗಳಿಲ್ಲದೆ, ಮಷಿನ್ಗಳಿಲ್ಲದೆ ಕಲ್ಲುಗಳನ್ನ ಏನಪ್ಪ ಅಂದ್ರೆ ಬಂಡಿ ಒಳಗೆ ತಗೊಂಬಂದು ಇದನ್ನ ದೇವಸ್ಥಾನವನ್ನು ಕಟ್ಟಿದ್ರು. ಈ ದೇವಸ್ಥಾನದಲ್ಲಿ ಎಲ್ಲಾ ಪ್ರಾಣಿಗಳು, ಪಕ್ಷಿಗಳು ಇವೆ. ಏನಕ್ಕೆಂದ್ರೆ ಅವ್ರದ್ದು ಆ ಕಲ್ಲುಗಳಲ್ಲಿ ತೊಂಬರಿಂದ ಅವಕ್ಕೆ ಜಾಗ ಕಳ್ಕೊಂಡಂಗೆ ಆಗ್ಬಿಡ್ತದೆ. ಹಾಗಾಗಿ ಏನಪ್ಪ ಅಂದ್ರೆ ಅವರ ನೆನಪಿನ ಸಲುವಾಗಿ ಮೀನುಗಳು, ಕೋತಿ, ಹಾವು, ಚೇಳು, ಆನೆ ಎಲ್ಲ ಏನಪ್ಪ ಅಂದ್ರೆ ಇಲ್ಲಿ ಕೆತ್ತನೆ ಮಾಡಲಾಗಿದೆ. ಕೈಗಾರಿಕೆಯಿಂದ ಕೆಲಸ ಮಾಡಿದ್ದಾರೆ. ಬಂದು ಮುನ್ನೂರು ಕಾಪು ಸಮಾಜ ಅಂತ ಹೇಳ್ತಾರೆ. ನಾವು 300 ಜನ ಆಂಧ್ರ ವರಂಗಲ್ಲಿಂದ ಬಂದಿರುವಂತೆ. ಇದು ಕೋಟೆ ಕಟ್ಟಿದ್ದು ನಮ್ಮ ಜನ 300 ಕಾಪು ಜನ. ಆ ಕೋಟೆ ಕಟ್ಟೋ ಸಲುವಾಗಿ ಕಾಪು ಜನ 300 ಜನ ಬಂದಿದ್ರಂತೆ. ಅದ್ರ ಸಲುವಾಗಿ ನಮ್ಮ ಹೆಸರು 300 ಕಾಪು ಅಂತ ಹೆಸರು ಬಂದಿದೆ. ಸ್ವಂತ ಶ್ರಮ ಪಟ್ಟಿದ್ದಾರೆ. ಅವಾಗೆಲ್ಲ ಬಡ ರೈತರು ಇವರೆಲ್ಲ. ಇವರೆಲ್ಲ ಜೋಳ ಬೆಳೆಸೋರು, ಎಲ್ಲ ಡ್ರೈ ಲ್ಯಾಂಡು. ಇವರು ಸ್ವಂತ ಮನೆ 10 ಜನ ಬಂದು ಕೆಲಸ ಮಾಡಿ 2 ದಿವಸ 3 ದಿವಸ ಮಣ್ಣು ಹೊತ್ತು, ಕಲ್ಲು ಹೊತ್ತು ಎಲ್ಲ ಅವರೇ ಮಾಡಿದ್ದಾರೆ. ಹಿಂದೆ ಗಂಗನಗಾರ ನಾಗಣ್ಣ ಅಂತ ಯಜಮಾನಿದ್ದರು. ಅವರು ಫ್ರೀಡಮ್ ಫೈಟರು ಆಗಿದ್ದರು. ಅವರ ನೇತೃತ್ವದಲ್ಲಿ ಸಮಾಜ ಕಟ್ಟಿದ್ದಾರೆ. ಈ ತಾವೇನು ನೋಡಿದ್ರೆ ಟೆಂಪಲ್ ಅವರ ನೇತೃತ್ವದಲ್ಲೇ 1960ರಲ್ಲಿ ಕಟ್ಟಿದಂಥ ಒಂದು ಟೆಂಪಲ್. ಅದೇನು ನೀವು ಕಂಬಗಳಲ್ಲಿ ನೋಡಿ ಫ್ರೀಡಮ್ ಫೈಟರ್ಸ್ನ, ಆವಾಗ ಭಾಳಷ್ಟು ಪ್ರಭಾವ ಇತ್ತಲ್ಲ. ಪಂಡಿತ್ ಜವಾಹರ್ಲಾಲ್ ನೆಹರು, ಮಹಾತ್ಮ ಗಾಂಧಿ ಇರ್ಬೋದು, ಮತ್ತು ಸುಭಾಷ್ ಚಂದ್ರ ಬೋಸ್ ಅವರು. ನೆಹರನ್ನ ಡಿಸ್ಲೈಕ್ ಮಾಡಿ ಆ ಮಂದಿ ಹಿಂದೆ ಇದ್ದಿಲ್ಲ ನಮ್ಮ ಭಾಗದಲ್ಲಿ. ಅದು ಉತ್ತರ ಭಾರತಕ್ಕೆ ಸೀಮಿತವಾಗಿತ್ತು. ಈಗ ದಕ್ಷಿಣ ಭಾರತದಲ್ಲೂ ಬಂದಿದೆ. ಈಗ ಅದು ಆಲ್ರೆಡಿ ಮಾಡಿದಂಥ ವಿಚಾರಗಳಲ್ಲ. ಈ ಥರ ಹೋರಾಟದಲ್ಲಿ ನಮ್ಮ ಪಾತ್ರ ಭಾಳಷ್ಟು ಕಡಿಮೆ. ಯಾಕಂದರೆ ನಮಗೆ ನಿಜಾಮನ ರೂಲಿನಾಗಿದ್ದೀವಿ. ಈಗ ನಿಜಾಮನ ಪರಿಪಾಲನೆಯಲ್ಲಿ ಬರ್ತಾ ಇದ್ದೀವಿ. ಇಲ್ಲಿ ಸ್ವತಂತ್ರ ಹೋರಾಟ ಪ್ರಶ್ನೆ ಬರಲೇ ಇಲ್ಲ. ನಮ್ಮ ರಾಜ ಅಲ್ಲ. ಸ್ವತಂತ್ರ ಸಿಕ್ಕ ಮೇಲೆ ಏನು ಸ್ವತಂತ್ರ 1947 ಸಿಕ್ಕಿದಾಗ ಆವಾಗ ಇಲ್ಲಿ ರಾಜನ ವಿರುದ್ಧ ದಂಗೆ ಎಸಗ್ತಾರೆ. 11 ತಿಂಗಳು ನಾವು ಭಯಂಕರ ಹೋರಾಟಗಳು ಮಾಡಿದವರು ನಿಜಾಮನ ವಿರುದ್ಧ. ಗಾಂಧಿಯವರ ಫಾಲೋವರ್ಸ್ ಭಾಳಷ್ಟಿದ್ದರು. ನಾನು ಹೇಳಿದರೆ ಗಂಗನಗಾರ ನಾಗಣ್ಣವರು ನಮ್ಮ ಸಮಾಜದಲ್ಲಿ ಅವರು ಗಾಂಧಿ ಫಾಲೋವರು. ಹುಡ್ಕೂರು ಈಶ್ವರಪ್ಪನವರು ಅವರು ಹಿಂದೆ 60ರಲ್ಲಿ ನಗರಸಭಾ ಅಧ್ಯಕ್ಷರಾಗಿದ್ದರು. ಅವರು ಒಬ್ಬರಲ್ಲಿ ಗಾಂಧಿ ಫಾಲೋವರ್ಸ್. ಸುಭಾಷ್ ಚಂದ್ರ ಬೋಸ್ ಅವರ ಯುದ್ಧ ಸೇನಿತ್ತಲ್ಲ, ಅದರಲ್ಲೂ ನಮ್ಮ ಕಮಾಂಡರ್ ಇಲ್ಲಿ ನಮ್ಮವರು ಇದ್ದರು, ನರಸಾರೆಡ್ಡಿ ಅಂತಂದು. ತಪ್ಪೇ ನರಸಾರೆಡ್ಡಿ ಅಂತಂದು ಅವರು ಕಮಾಂಡೆಂಟ್ ಆಗಿ ಕುದುರೆ ಮೇಲೆ ಅವರು ಡ್ರೆಸ್ ಹಾಕ್ಕೊಂಡು ತಿರುಗಾಡ್ತಿದ್ರು.